ಎಸ್, ಒಕ್ಕಲಿಗ ಕೋಟೆ. ಮೈಸೂರು ಜಿಲ್ಲೆಯ ಚಾಮರಾಜ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ, ಸದ್ಯಕ್ಕೆ ಹೆಂಗಿದೆ, ಮುಂಚೆ ಹೆಂಗೆ ಇತ್ತು, ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧಾಳುಗಳು ಇದ್ದರು, ಆಗಿನ ಟ್ರೆಂಡಿಂಗ್ ಮ್ಯಾಟ್ರ್ ಏನಾಗಿತ್ತು, ಈಗ ಯಾವ ವಿಚಾರ ಮುನ್ನೆಲೆಗೆ ಬಂದಿದೆ, 2028ರ ಚುನಾವಣೆ ಯಾವ ಹಂತವನ್ನು ತಲುಪಬಹುದು, ಈಗ ಯಾವ ರೀತಿ ರಾಜಕೀಯ ಪಕ್ಷಗಳು ತಯಾರಿ ತರಿಸ್ತಾ ಇದ್ದಾವೆ ಮತ್ತು ಯಾವೆಲ್ಲ ವಿಚಾರಗಳಲ್ಲಿ ಗರಿಗೆದರಬಹುದು, ಯಾರೆಲ್ಲ ಆಕಾಂಕ್ಷೆಗಳು ಬರಬಹುದು, ಹೀಗೆ 10 ಹಲವು ಕುತೂಹಲಗಳು ಗರಿಗೆದರಿದ್ದಾವೆ. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ಚಾಮರಾಜ ಕ್ಷೇತ್ರ, ಮೈಸೂರು ಜಿಲ್ಲೆ ರಂಗೇರ್ತಾ ಇದೆ 2028ರ ಚುನಾವಣಾ ಮಹಾರಣರಂಗ. ಈಗಲೇ ಕಾವು ಶುರುವಾಗಿದೆ. ಚುನಾವಣೆಗೆ 2 ವರ್ಷ ಬಾಕಿ ಇದ್ರೂ ಕೂಡ 2 ತಿಂಗಳೇನೋ ಅನ್ನುವಷ್ಟರ ಮಟ್ಟಿಗೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ಒಕ್ಕಲಿಗರ ಕೋಟೆ ಚಾಮರಾಜ ಯಾರ ಕೈ ವಶವಾಗುತ್ತೆ? ಕಮಲ ವಶವಾಗುತ್ತಾ, ಕೈ ವಶವಾಗುತ್ತಾ, ತೆನೆ ವಶವಾಗುತ್ತಾ? ನೋಡೋಣ. ಮೈಸೂರು ಜಿಲ್ಲೆಯ ಹೈ ವೋಲ್ಟೇಜ್ ಕ್ಷೇತ್ರ ಇದು. ಕೇಸರಿ ಕಲಿಗಳು ಹಾಗೂ ಕೈಪಡಿಯ ಮಹಾ ಕುರುಕ್ಷೇತ್ರ ಅಂತ ಹೇಳ್ಬೋದು. ಸದ್ಯ ಕಾಂಗ್ರೆಸ್ ಪಕ್ಷದ ಶಾಸಕ ಕೆ ಹರೀಶ್ ಗೌಡರ ದರ್ಬಾರಲ್ಲಿ ನಡೀತಾ ಇದೆ. ಓಕೆ, ವಾಟ್ ಡಸ್ ಇಟ್ ಮೀನ್? ಲೆಟ್ಸ್ ಡಿಸ್ಕಸ್ ಲೇಟರ್. ಬಿಜೆಪಿಯಲ್ಲಿ ಒಳಗೊಳಗೆ ಕಸರತ್ತು, ಮಸಲತ್ತು, ಸವಲತ್ತು ಎಲ್ಲ ಇದ್ದಂಗಿದೆ. 28ಕ್ಕೆ ಒಕ್ಕಲಿಗ ಕೋಟೆ ವಶಕ್ಕೆ ಕೇಸರಿ ಸೇನೆ ರೆಡಿ ಆಗ್ತಿದೆಯಂತೆ. ಹಾಗಾದ್ರೆ ಕಾಂಗ್ರೆಸ್ನವ್ರು ಸುಮ್ಮನೆ ಕೂರ್ತಾರಾ? ಖಂಡಿತ ಇಲ್ಲ. ನೋಡೋಣ, ಬಿಜೆಪಿಯಲ್ಲಿ ಯಾರಿಗೆ ಯಾರು ಸಾಟಿ, ಟಿಕೆಟ್ಗೆ ಪೈಪೋಟಿ ಮಾತ್ರ ತಳ್ಳಿ ಹಾಕುವಂತಿಲ್ಲ. ಅದು ಈಗಲೇ ಶುರು ಆಗಬೇಕಲ್ಲ. 2 ಗಂಟೆಗೆ ಊಟಕ್ಕೆ ಬೇಕು ಅಂತ ಹೇಳಿದ್ರೆ 12 ಗಂಟೆಗೆ ಅಡುಗೆ ಶುರು ಮಾಡಲ್ವಿ? ಆ ರೀತಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಮತ್ತು ಪ್ರತಾಪ್ ಸಿಂಹ ನಡುವೆ ಕಿತ್ತಾಟವೋ, ಜಟಾಪಟಿಯೋ, ಭಿನ್ನಾಭಿಪ್ರಾಯವೋ, ಸುಶ್ರುತ್ ಗೌಡ ಸೇರಿದಂತೆ ಹಲವು ಆಕಾಂಕ್ಷಿಗಳ ಕಣ್ಣು ಕೂಡ ಆ ಕ್ಷೇತ್ರದ ಮೇಲೆ ಇದೆ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ಹೌದು, ಇದರಲ್ಲಿ ಈ ಅಂಶಗಳನ್ನು ಗಮನಿಸಿದಾಗ ಹೈಲೈಟ್ ಆಗುವಂಥ ಹೆಸರೇನು ಅಂತ ಹೇಳಿದರೆ ಪ್ರತಾಪ್ ಸಿಂಹ. ಮಾಜಿ ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರೋರು ಅಂತ ಹೇಳಿದರೆ ಪ್ರತಾಪ್ ಸಿಂಹ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ. ಅದು ನಾನಾ ಕಾರಣಗಳಿರಬಹುದು. ಮೈಸೂರಿನ ಒಡೆಯರ್, ಮೈಸೂರಿನ ಯುವರಾಜರು ಅಲ್ಲಿ ಲೋಕ ಸಂಸದರಾಗಿ ಕಣಕ್ಕಿಳಿತಾರೆ. ನೆಕ್ಸ್ಟ್ ವಾಟ್? ಈಗ ಸಹಜವಾಗಿ ಪ್ರತಾಪ್ ಸಿಂಹ ಒಬ್ಬ ಪತ್ರಕರ್ತರು, ಒಳ್ಳೆಯ ವಾಗ್ಮಿ ಮತ್ತು ಯಾರನ್ನೇ ಕೂಡ ಟು ದಿ ಪಾಯಿಂಟ್ ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಇದೆ, ಚಾಕಚಕ್ಯತೆ ಇದೆ ಅಂತ ಮಾಧ್ಯಮಗಳಲ್ಲಿ ನಮಗೆ ಗೊತ್ತಾಗಿದೆ. ಆದರೆ ಅಷ್ಟೇ ಸಾಕಾಗತ್ತಾ? ನನ್ನ ಚಾಪನ್ನು ಮೂಡಿಸ್ಬೇಕು, ನಾನು ಕೂಡ ರಾಜಕಾರಣದಲ್ಲಿರಬೇಕು, ಜನರ ಸೇವೆ ಮಾಡಬೇಕು, ಒಂದಿಷ್ಟು ಕನಸುಗಳಿದ್ದಾವೆ, ದೂರದೃಷ್ಟಿ ಇದೆ, ವಿಷನ್ ಇದೆ ಅಂತ ಹೇಳಿದಾಗ ಏನೋ ಮಾಡಬೇಕಲ್ಲ, ಅಧಿಕಾರ ಬೇಕಲ್ಲ. ಅದಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ನೋಡಿದಾಗ ಅಲ್ಲಿ ಯಾರೆಲ್ಲ ನಡುವೆ ಕಿತ್ತಾಟ ಇದೆ. ಆಕಾಂಕ್ಷಿ ನೀವು ಒಬ್ಬರೇ ಅಲ್ಲಪ್ಪ, ನಾನು ಇದ್ದೀನಿ ಅಂತ ಹೇಳುವವರಿದ್ದಾರೆ. ಯಾರೆಲ್ಲ ಇದ್ದಾರೆ ಅಲ್ವಾ? ಯಾರ ಪರವಾಗಿ ಯಾರೆಲ್ಲ ಬ್ಯಾಟ್ ಬೀಸ್ತಾ ಇದ್ದಾರೆ? ಪಕ್ಷದ ಅಧ್ಯಕ್ಷರ ಒಲವು ಯಾವ ರೀತಿ ಇದೆ? ಕಾರ್ಯಕರ್ತರ ಒಲವು ಯಾವ ರೀತಿ ಇದೆ? ಯಾವೆಲ್ಲ ವಿಚಾರ ಅವರಿಗೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ ಅನ್ನುವ ವಿಚಾರ ಕೂಡ ಚರ್ಚೆಗೆ ಈಡಾಗಿದೆ. ಎಸ್, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಅಪ್ಡೇಟ್ ಆನ್ ಚಾಮರಾಜ ಕ್ಷೇತ್ರ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿಯ ಅಖಾಡ. ಯಾವ ಕ್ಷೇತ್ರ? ಚಾಮರಾಜ ಕ್ಷೇತ್ರ. JDS ಕೂಡ ತನ್ನದೇ ಆದಂಥ ಪ್ರಾಬಲ್ಯ ಹೊಂದಿರುವಂಥ ಕ್ಷೇತ್ರ ಅದು ಚಾಮರಾಜ ಕ್ಷೇತ್ರ. ವಿಧಾನಸಭೆಯಲ್ಲಿ JDS ಗಣನೀಯ ಸಾಧನೆ ಮಾಡಿಲ್ಲ. ಆದರೆ ಪಾಲಿಕೆ ಚುನಾವಣೆಯಲ್ಲಿ ಮಾತ್ರ JDS ಪಕ್ಷನೇ ರಾಜ, ಕಿಂಗು. ಅತಿ ಹೆಚ್ಚು ಕಾರ್ಪೊರೇಟರ್ಸ್ ಹೊಂದಿರುವಂಥ JDS ಪಾರ್ಟಿಯಲ್ಲಿ ಏನಾಗಬಹುದು? ಪ್ರಾಬಲ್ಯ ಸಾಧಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ JDS ಅಂತ ಪ್ರದರ್ಶನ ಕೊಟ್ಟಿಲ್ಲ. ಇದಕ್ಕೆ ಕಾರಣ JDSನಲ್ಲಿ ಸೂಕ್ತ ಅಭ್ಯರ್ಥಿಯ ಕೊರತೆ ಇರೋದು ಅಂತ ಕೂಡ ಅನಲೈಸ್ ಮಾಡಲಾಗ್ತಾ ಇದೆ. ನಿಜ, ಹಳೆ ಮೈಸೂರು ಭಾಗ ಅಂತ ಹೇಳಿದಾಗ, ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇದೆ ಅಂತ ಹೇಳಿದಾಗ JDS ತನ್ನದೇ ಆದಂಥ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಯಾವ ಅನುಮಾನ ಇಲ್ಲ. ಆದರೆ ವಾಸ್ತವ ಹಾಗಿದೆಯಾ? ಏನಾಗುತ್ತೆ? BJPಯಲ್ಲೇ ವರ್ಸಸ್ ಅಂತಿರುವಾಗ, BJPಯ ಆಕಾಂಕ್ಷಿಗಳ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. BJP ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿಯ ಅಖಾಡ ಚಾಮರಾಜ. ಆದರೆ ಪಾಲಿಕೆ ಚುನಾವಣೆಗಳಲ್ಲಿ ಹೆಸರು ಮಾಡಿರೋದು, ಪ್ರಾಬಲ್ಯ ಸಾಧಿಸಿರೋದು JDS. ಹಾಗಾಗಿ
ಮುಂಬರುವ ಚುನಾವಣೆಯಲ್ಲಿ JDS ತನ್ನ ಅದೃಷ್ಟ ಪರೀಕ್ಷೆ ಮಾಡದೇ ಇರಲಾರದು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಅತಿ ಹೆಚ್ಚು ಒಕ್ಕಲಿಗರ ಪ್ರಾಬಲ್ಯವಿರುವಂಥ ಚಾಮರಾಜ ಕ್ಷೇತ್ರದಲ್ಲಿ ಏನಾಗಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್. ದಟ್ ಇಸ್ ದ ಟಾಪ್ ಸ್ಟೋರಿ. ಎಸ್, ಲೆಟ್ಸ್ ಹಿಟ್ ದ ಸ್ಕ್ರೀನ್, ಲೆಟ್ಸ್ ಫೈರ್ ದ ನ್ಯೂಸ್. ಅತಿ ಹೆಚ್ಚು ಒಕ್ಕಲಿಗರ ಪ್ರಾಬಲ್ಯ ಇರೋದು ಚಾಮರಾಜ ಕ್ಷೇತ್ರದಲ್ಲಿರೋದು 80,000ಕ್ಕೂ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ. ಅತಿ ಹೆಚ್ಚು ವಿದ್ಯಾವಂತರು, ಸರ್ಕಾರಿ ನೌಕರರು ಇರುವಂಥ ಕ್ಷೇತ್ರ ಇದು ಚಾಮರಾಜ ಕ್ಷೇತ್ರ. ಮೈತ್ರಿ ಏನಾದರೂ ಮುಂದುವರೆದ್ರೆ 2028ರಲ್ಲಿ ದೋಸ್ತಿ ಅಭ್ಯರ್ಥಿ NDA ಗೆಲುವು ಸಾಧಿಸೋದು ಬಹಳ ಸುಲಭ. ಹೀಗಾಗಿ BJP ಟಿಕೆಟ್ ಪಡೆಯಲು ಭಾರಿ ಕಾಂಪಿಟೇಷನ್ ಇದೆ, ಪೈಪೋಟಿ ಇದೆ. ಹಾಗೆಯೇ ಪ್ರತಾಪ್ ಸಿಂಹ ಅವರು ಕೂಡ ಕಸರತ್ತು ಮಾಡ್ತಾ ಇದ್ದಾರೆ BJPಯಿಂದ. ಪಟ್ಟು ಬಿಡದ BJP ಮಾಜಿ ಶಾಸಕ L ನಾಗೇಂದ್ರ ನಮ್ಮ ಕ್ಷೇತ್ರ ರೀ ಇದು ಅಂತ ಅವರು ಇದ್ದಾರೆ. ಹೀಗಾಗಿ ಇದರ ನಡುವೆ JDSನಿಂದ ಸ್ಪರ್ಧಿಸಲು ಮಾದೇಶ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಟಿಕೆಟ್ ಲಭಿಸಿದ್ರು ಒಳೇಟುಗಳು ಫಿಕ್ಸ್ ಅಂದರೆ ಹೇಳ್ತೀನಿ. ಭಾರಿ ಕುತೂಹಲ ಮೂಡಿಸಿದೆ ಚಾಮರಾಜ ಅಸೆಂಬ್ಲಿ ಅಖಾಡ. ಅಂದರೆ ಒಳೇಟು ಏನು? ಒಳೇಟು ಅಂದರೆ ಒಂದೇ ಪಕ್ಷದಲ್ಲಿ ಪೈಪೋಟಿ ಇದ್ದಾಗ ಸಹಜ ಅಲ್ವಾ? ಯಾಕಂತ ಹೇಳಿದ್ರೆ ಅವರ ಬೆಂಬಲಿಗರು, ಅವರ ಹಿಂಬಾಲಕರು, ಅವರ ಅಭಿಮಾನಿಗಳು ಇದ್ದೇ ಇರ್ತಾರೆ. ನನಗೂ ಇರ್ತಾರೆ. ನಾವು ಒಂದೇ ಪಕ್ಷದಲ್ಲಿ ಇಬ್ಬರು ಇದ್ದೀವಿ ಅಂತ ಹೇಳಿದ್ರೆ ನನಗೂ ಆತ್ಮೀಯರು ಇರ್ತಾರೆ, ಅಭಿಮಾನಿಗಳು ಇರ್ತಾರೆ. ಆದರೆ ನಮ್ಮ ಇಬ್ಬರ ನಡುವೆ ವರ್ಸಸ್ ಅಂತ ಹೇಳಿದಾಗ ಒಳೇಟುಗಳು ಫಿಕ್ಸು. ಏಟು ಅಂತ ಹೇಳಿದ್ರೇನು? ಮೇಲ್ನೋಟಕ್ಕೆ ನಾನು ನಿಮ್ಮ ಪರವಾಗೇ ಓಟ್ ಹಾಕ್ತೀನಿ ಅಂಥೇಳಿ ಬೇರೆಯವ್ರಿಗೆ ಹಾಕೋದು. ಓಟ್ಸ್ ಡಿವೈಡ್ ಆಗುತ್ತೆ. ಇದರ ಲಾಭ ಪಡೆಯೋಕೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳು ಮುಂದಾಗೋದು. ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇರ್ತೀವಿ, ಅದೆಲ್ಲವನ್ನು ಗಮನಿಸ್ಬೋದಾಗಿದೆ. ಒಟ್ಟಿನಲ್ಲಿ ಚುನಾವಣಾ ರಂಗೇರ್ತಾ ಇದೆ. ಏನು ರಂಗೇರಬೇಕಾಗಿದೆ? ಜನರ ಮನಸ್ಥಿತಿ ಕೂಡ ಪ್ರಜ್ಞಾವಂತಿಕೆಯಿಂದ ಕೂಡಬೇಕಾಗಿದೆ. ಇದು ಮನರಂಜನೆ ಆಗಬೇಕಾ ನಮಗೆ ರಾಜಕಾರಣ? ಅವ್ರಿಗೆ ಪೈಪೋಟಿ ಅನ್ನೋದೇ ದೊಡ್ಡ ಕೆಟ್ಟ ಶಬ್ದ ಅಲ್ವೇನ್ರಿ? ಪೈಪೋಟಿ ಆಗ್ತಾ ಇರೋದು ಅದನ್ನು ನೀವು ಗಮನಿಸಬೇಕು ಅನ್ನೋದು ನಮ್ಮ ಈ ಸುದ್ದಿ ಪ್ರಸಾರದ ಹಿಂದಿರುವಂಥ ಉದ್ದೇಶ. ಎಸ್, ಅಸಲಿಗೆ 2023ರಲ್ಲಿ ಏನಾಯಿತು ನೋಡೋಣ. ಟ್ರ್ಯಾಕ್ ರೆಕಾರ್ಡ್ ಹೆಂಗಿದೆ, ಹಿಸ್ಟ್ರಿ ಏನು ಹೇಳುತ್ತೆ ನೋಡ್ತಾ ಹೋಗೋಣ. ಎಸ್, ಗ್ರಾಫಿಕ್ಸ್ ಪ್ಲೇಟ್ ಪ್ಲೀಸ್. ಕಾಂಗ್ರೆಸ್ನ ಕೆ ಹರೀಶ್ ಗೌಡ 72,931 ಮತಗಳನ್ನು ಪಡೆದು ಜಯಶಾಲಿ ಆಗ್ತಾರೆ. ಅದೇ ಭಾರತೀಯ ಜನತಾ ಪಕ್ಷದ L ನಾಗೇಂದ್ರ ಅವರು ಕಡಿಮೆ ಅಂತರದಲ್ಲೇ ಸೋಲ್ತಾರೆ. ನೋಡಿ, ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ 4,000 ಡಿಫ್ರೆನ್ಸ್ ಇರೋದು ಓಟು. 68,837 L ನಾಗೇಂದ್ರ. JDS ಅಲ್ಲಿ ಬಹಳ ಕಡಿಮೆ ಮತಗಳನ್ನು ಪಡೆದಿದೆ ವಿಧಾನಸಭೆಯಲ್ಲಿ. ಆದರೆ ಅವರ ಶಕ್ತಿ ಸಾಮರ್ಥ್ಯ ಒಂದು ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ಪಾಲಿಕೆ ಚುನಾವಣೆಯಲ್ಲಿ. ದಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಹಿಂಗಿದೆ ಚುನಾವಣಾ ಫಲಿತಾಂಶ, ಹಿಂಗಿತ್ತು ಮುಂಚೆ. ಆದರೆ ಈಗೇನಿದೆ, BJP ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿ ಇದೆ. ಆದರೆ ಸದ್ಯಕ್ಕೆ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಕೂಡ ಅಲ್ಲಿ ಆಕಾಂಕ್ಷಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಎಲ್ಲರೂ ಒಂದೇ ಪಕ್ಷದವರಾದರೂ ಕೂಡ ಜನರ ಸೇವೆ ಮಾಡಬೇಕು, ನನಗೆ ನನ್ನದೇ ಆದಂಥ ಆಲೋಚನೆಗಳಿದ್ದಾವೆ, ನನ್ನದೇ ಆದಂಥ ಇಂಟೆನ್ಷನ್ಸ್ ಇದ್ದಾವೆ ಅನ್ನೋದಿರುತ್ತೆ. ಆದರೆ ಪಕ್ಷ ಆಗಿರ್ಬೋದು, ಹೈಕಮಾಂಡ್ ಆಗಿರಬಹುದು, ಅಥವಾ ಪಕ್ಷದ ಹಿರಿಯ ನಾಯಕರಿರ್ಬೋದು, ಟಿಕೆಟ್ ಕೊಡಬೇಕು ಅಂತವ ಇರುವಾಗ ಏನನ್ನು ನೋಡ್ತಾರೆ? ಜನಬೆಂಬಲ ನೋಡ್ತಾರೆ. ಅಫ್ಕೋರ್ಸ್ ಇವತ್ತಿನ ರಾಜಕಾರಣದಲ್ಲಿ ಆನ್ ರೆಕಾರ್ಡೇ ಹೇಳ್ತಾರೆ ನಮ್ಮ ಎಲ್ಲ ಗೆದ್ದಂಥವರು, ಸೋತಂಥವರು, ಅಯ್ಯೋ ದುಡ್ಡಿಲ್ಲ ಅಂದರೆ ಚುನಾವಣೆ ಮಾಡೋಕ್ಕಾಗತ್ತೇನ್ರಿ ಅಂತ. ಹಾಗಾಗಿ ಆ ದುಡ್ಡಿನ ಪ್ರಾಬಲ್ಯವನ್ನು ನೋಡಬೇಕಾಗತ್ತೆ. ಆಮೇಲೆ ಸ್ಟ್ರಾಟಜಿ ಮಾಡುವಂಥವ್ರ ನೋಡಬೇಕಾಗತ್ತೆ. ಅಥವಾ ಇವ್ರಿಗೆ ದುಡ್ಡಿಲ್ಲ ಅಂದರೆ ಇವ್ರಿಗೆ ಯಾರಾದರೂ ಸ್ಪಾನ್ಸರ್ ಮಾಡ್ತಾರ ನೋಡ್ತಾರೆ. ಅಂಥ ಒಂದು ಸ್ಥಿತಿಲಿ ಇದೀವಿ ರೀ. ಇದ್ರ ಬಗ್ಗೆನೇ ಚರ್ಚೆ ಆಗಬೇಕು. ಆದರೆ ದುರದೃಷ್ಟವಶಾತ್ ನಾವೆಲ್ಲ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ. ಅದರಲ್ಲಿ ಎಲ್ಲರ ಪ್ರಭಾವ ಇದೆ, ಎಲ್ಲರ ಪಾತ್ರ ಇದೆ. ನಮ್ಮ ಪಾತ್ರನೂ ಇದೆ, ಜನರ ಪಾತ್ರನೂ ಇದೆ, ರಾಜಕಾರಣಿಗಳ ಪಾತ್ರನೂ ಇದೆ. ಸಮಾಜದ ಎಲ್ಲ ವಿಭಾಗಗಳಲ್ಲೂ ಕೂಡ ಎಲ್ಲರ ಜವಾಬ್ದಾರಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದಟ್ ಈಸ್ ದ ಪಾಯಿಂಟ್. ಎಸ್, ಚಾಮರಾಜ ಕ್ಷೇತ್ರದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಯಾರು, ಯಾವಾಗ? 2028ರಲ್ಲಿ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಹರೀಶ್ ಗೌಡರು, ಹಾಲಿ ಶಾಸಕರು, ಅವರು ಸಂಭಾವ್ಯ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗಿದೆ. L ನಾಗೇಂದ್ರ ಮತ್ತು ಪ್ರತಾಪ್ ಸಿಂಹ
BJP ವರ್ಸಸ್ BJP ಆಗಿಬಿಟ್ರೆ ಅಗೈನ್ ಇಟ್ ವುಡ್ ಬಿ ಬೆನಿಫಿಷಿಯಲ್ ಫಾರ್ ಕಾಂಗ್ರೆಸ್ಗೆ ಲಾಭ ಆಗೋದ್ರಲ್ಲಿ ಅನುಮಾನ ಇಲ್ಲ. BJPಯಿಂದ ಸುಶ್ರುತ್ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು JDSನ ಅವ್ವ ಮಾದೇಶ ನಗರ ಪಾಲಿಕೆಯ ಮಾಜಿ ಸದಸ್ಯರು. JDS ಮತ್ತು BJP, JDS ಕೂಡ ಕೇಳ್ಬೋದು ನಮಗೆ ಟಿಕೆಟ್ ಕೊಡ್ರಿ ಅಂತ ಕೇಳ್ಬೋದು, ಪಾಲಿಕೆಯಲ್ಲಿ ಅವ್ರದ್ದೇ ಆದಂಥ ಪ್ರಾಬಲ್ಯ ಇರೋದ್ರಿಂದ. ಆದರೆ ಎಲ್ ನಾಗೇಂದ್ರ ಅವರು ಅತಿ ಹೆಚ್ಚು ಮತಗಳನ್ನು ಈ ಮುಂಚೆ ಪಡೆದುಕೊಂಡಿದ್ದಾರೆ. ಅಂದರೆ BJPಯ ಸಾಲಿಡ್ ವೋಟ್ಸ್ ಕೂಡ ವಿಧಾನಸಭೆಯಲ್ಲಿ ನಾವು ನೋಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದೆ ಕಳೆದ ಬಾರಿಯ ಚುನಾವಣೆ. ಅದಕ್ಕೆ ಎಲ್ ನಾಗೇಂದ್ರ ಅವರು ಪಡೆದಂಥ ಮತಗಳೇ ಸಾಕ್ಷಿ. ಇನ್ನು ಪ್ರತಾಪ್ ಸಿಂಹ ಅವರು ಕೂಡ ಅವ್ರನ್ನ ಪ್ರೂವ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಎದುರಾಗಬಹುದು. ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಕನ್ವಿನ್ಸ್ ಮಾಡಬೇಕಲ್ಲ, ಯಾವೆಲ್ಲ ವಿಚಾರಗಳು. ಅದರ ನಡುವೆ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಪಕ್ಷಕ್ಕೆ ವೋಟ್ ಹಾಕಬೇಕು ಅನ್ನುವ ಒಂದು ಮನಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಅಂದರೆ ದಟ್ ಈಸ್ ದ ಚಾಲೆಂಜಿಂಗ್ ಮ್ಯಾಟರ್. ಯಾವುದಕ್ಕೆ? BJPಗೆ. ಇನ್ನು JDSನಲ್ಲೂ ಕೂಡ ಪೈಪೋಟಿ ಇದ್ದೇ ಇದೆ. ಓಕೆ, ಈ ಎಲ್ಲ ಕಂಡೀಷನ್ಸ್ಗಳನ್ನು ಗಮನಿಸಿದಾಗ ಒಂದು ಹೈ ವೋಲ್ಟೇಜ್ ಅಖಾಡ, ನಮ್ಗೆ ಹೈ ವೋಲ್ಟೇಜ್ ಆಗಬೇಕು ಅಂತಿಲ್ಲ. ಇದು ನೋಡಿ, ದುರದೃಷ್ಟವಶಾತ್ ನಾವು ಇವತ್ತು ಯುದ್ಧ ಅಂತ ಹೇಳ್ತಾ ಇದ್ದೀವಿ, ಕುರುಕ್ಷೇತ್ರ ಅಂತ ಹೇಳ್ತಾ ಇದ್ದೀವಿ, ಜಾತಿ ಲೆಕ್ಕಾಚಾರ ಅಂತಿದ್ದೀವಿ. ಇದು ಯಾವುದು ಸಂವಿಧಾನದ ಅಡಿಯಲ್ಲಿ ಹಿಂಗಿಲ್ಲ. ಆದರೆ ಯಾವ ರೀತಿ ಆಗಿದೆ, ವಾಸ್ತವ ಏನು, ಕಾಮನ್ ಆಗಿ ಏನು ನಡೀತಾ ಇದೆ, ಆದರೆ ಇಸ್ ಇಟ್ ನೀಡೆಡ್ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ನಮಗೆ ಬೇಕಾಗಿರೋದೇನು? ನಮ್ಮ ಆಶಯಗಳನ್ನು ಈಡೇರಿಸುವ, ಪ್ರಕೃತಿಯನ್ನು ಕಾಪಾಡಿಕೊಳ್ಳುವಂಥ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ನಾವು ಸುಮ್ಮನೆ ಲೋಕ ಸಮಸ್ತ ಸುಖಿನೋ ಭವ ಅಂತಂದರೆ ಸಾಕಾಗಲ್ಲ. ಎಲ್ಲರೂ ಕೂಡ ಚೆನ್ನಾಗಿರುವ ನಿಟ್ಟಿನಲ್ಲಿ ಮನುಷ್ಯ ಸಂಘಜೀವಿ ಆದಾಗ ಈ ಸ್ವಾರ್ಥವನ್ನು ಬಿಟ್ಟು ಬರೀ ಏಕಸ್ವಾಮ್ಯದಲ್ಲಿ ಯೋಚನೆ ಮಾಡುವಂಥವ್ರನ್ನ ಹತ್ತಿರ ಇಟ್ಕೊಳ್ಬೇಕಾ ಅನ್ನುವ ಪ್ರಶ್ನೆ ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ. ಎಸ್, ಮತದಾರರ ಲೆಕ್ಕಾಚಾರವನ್ನು ನೋಡೋಣ. ನೋಡಿ, ಮಧ್ಯಕ್ಕೆ ನಾವು ಹೇಳ್ತಾ ಇರ್ತೀವಲ್ಲ, ಅದು ನಿಮ್ಗೆ ಉಪದೇಶ ಅನ್ನಿಸ್ಬೋದು, ಫಿಲಾಸಫಿ ಅನ್ನಿಸ್ಬೋದು, ಆದರೆ ದಟ್ ಈಸ್ ದ ರಿಯಾಲಿಟಿ. ನಾವು ಅದನ್ನು ಯೋಚನೆ ಮಾಡದೆ ಹೋದರೆ ಏನೂ ಮಾಡಲಿಕ್ಕಾಗಲ್ಲ. 2,28,508 ಮತದಾರರಿದ್ದಾರೆ. 1,14,639 ಪುರುಷ ಮತದಾರರಿದ್ದಾರೆ. 1,13,820. ಆಲ್ಮೋಸ್ಟ್ ಏನು ಪುರುಷರು ಮಹಿಳೆಯರು ಅಂತ ನೋಡಿದಾಗ 50-50 ಇದ್ದಾರೆ ಅಲ್ವಾ, ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ. ಇನ್ನು ಒಕ್ಕಲಿಗ ಸಮುದಾಯದ ಮತದಾರರು ನೋಡಿದರೆ 50,000 ಲಿಂಗಾಯತ ಮತದಾರರು, SC/STಗೆ ಸೇರಿದಂಥ 35,000, ಮುಸ್ಲಿಂ ಸಮುದಾಯದ 30,000 ಮತದಾರರು, OBC ಮತ್ತು ಬ್ರಾಹ್ಮಣ ಸಮುದಾಯದ 30,000 ಮತದಾರರು ಚಾಮರಾಜ ಕ್ಷೇತ್ರದ ಮತದಾರರಾಗಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ. ಇನ್ನು ಹೊಸದಾಗಿ ಓಟ್ ಹಾಕುವಂಥವರ ಸಂಖ್ಯೆ ಕೂಡ ಕಡೆಗಣಿಸೋ ಹಾಗಿಲ್ಲ, ಜೆನ್ಜಿ ಅಲ್ವೇ. ಹಾಗಾಗಿ ಎಷ್ಟು ಜನ ಸೇರ್ಪಡೆ ಆಗ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಸದ್ಯದ ಲೆಕ್ಕಾಚಾರ ಈ ರೀತಿ ಇದೆ. ಹೀಗಾಗಿ ಜಾತಿ ಲೆಕ್ಕಾಚಾರವೇ ಮುಖ್ಯವಾಗಿರುತ್ತೆ. ಹಾಗೆಯೇ ಅದರ ಜೊತೆಗೆ ಕ್ಯಾಶ್ ಇಕ್ವೇಷನ್ಸ್, ಕಾಸ್ಟ್ ಎಲ್ಲವೂ ಕೂಡ ಗಮನ ಹಾಕಲೇಬೇಕಾಗತ್ತೆ. ಇವತ್ತು ನೋಡಿ, ನೇರವಾಗಿ ಮಾತಾಡುವಂಥ ಸ್ಥಿತಿಗೆ ಬಂದಿದ್ದೀವಿ ನಾವು. ದುಡ್ಡು, ಜಾತಿ ಅದೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕ್ಕೆ ನಮ್ಮ ಜೊತೆಗಿದ್ದಾರೆ ಮೈಸೂರಿನ ನಮ್ಮ ಪ್ರತಿನಿಧಿ ಸಂದೀಪ್. ಎಸ್, ಸಂದೀಪ್ ನಮ್ಮ ಜೊತೆಗೆ ಇವತ್ತು ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೀಪ್ ಜೊತೆ ಮಾತನಾಡೋಣ. ಸಂದೀಪ್, ನಮ್ದೆಲ್ಲ ಆಯಿತು, ಹೇಳಿ, ಓವರ್ ಟು ಯು. ಮೈಸೂರಿನ ಚಾಮರಾಜ ಕ್ಷೇತ್ರ ಚುನಾವಣೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ಸಾಕಷ್ಟು ಹೈ ವೋಲ್ಟೇಜನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಕ್ಷೇತ್ರದ ಟಿಕೆಟ್ಗಾಗಿ ಏನು ಆಕಾಂಕ್ಷಿಗಳ ನಡುವೆ ಭಾರಿ ಪೈಪೋಟಿ ಕೂಡ ಏರ್ಪಟ್ಟಿರ್ತಕ್ಕಂಥದ್ದು. ಸದ್ಯ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹರೀಶ್ ಗೌಡರವರು ಗೆದ್ದು ಶಾಸಕರಾಗಿರ್ತಕ್ಕಂಥದ್ದು. ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ BJP ನೇರ ಹಣಾಹಣಿ ಇರುವಂಥ ಕ್ಷೇತ್ರ ಆಗಿರ್ತಕ್ಕಂಥದ್ದು. 2028ರ ಚುನಾವಣೆಯ BJP ಟಿಕೆಟ್ಗಾಗಿ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಆಕಾಂಕ್ಷಿಗಳ ದಂಡೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ಎಲ್ ನಾಗೇಂದ್ರ ಹಾಗೂ ಮಾಜಿ ಸಂಸದರಾಗಿರ್ತಕ್ಕಂತಹ ಪ್ರತಾಪ್ ಸಿಂಹರವರ ನಡುವೆ
ನೇರ ಪೈಪೋಟಿ ಟಿಕೆಟ್ಗಾಗಿ ಇರುವಂತಹದ್ದು. ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತದಾರರು ಇರುವಂಥ ಕಾರಣಕ್ಕಾಗಿ ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಇದೀಗ BJP ಟಿಕೆಟ್ಗೆ ಪೈಪೋಟಿ ಕೂಡ ನಡೀತಾ ಇರತಕ್ಕಂತಹದ್ದು. ಅಲ್ಲದೆ ಏನು ಇವರನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಆಕಾಂಕ್ಷಿಗಳು ತಮ್ಮದೇ ಆದ ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ಪಕ್ಷದ ಏನು ನಾಯಕರ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಟಿಕೆಟ್ಗಾಗಿ ನಡೆಸ್ತಾ ಇರ್ತಕ್ಕಂತಹದ್ದು. ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಕೇವಲ 4,000 ಮತಗಳ ಅಂತರದಿಂದ BJP ಏನು ಸೋಲನ್ನು ಅನುಭವಿಸಿತ್ತು. ಅತಿ ಹೆಚ್ಚು ವಿದ್ಯಾವಂತರು ಮತ್ತು ಸರ್ಕಾರಿ ನೌಕರರು ಇರುವಂತಹ ಈ ಒಂದು ಕ್ಷೇತ್ರದಲ್ಲಿ BJP ಕಾಂಗ್ರೆಸ್ ನೇರ ಹಣಾಹಣಿಯನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಕ್ಷೇತ್ರದಲ್ಲಿ JDS ಕೂಡ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಕೂಡ ಹೊಂದಿದೆ. ಕಾರಣ ಏನು ವಿಧಾನಸಭಾ ಚುನಾವಣೆಯಲ್ಲಿ ಗಣನೀಯವಾದಂತಹ ಪ್ರದರ್ಶನವನ್ನು JDS ತೋರದೇ ಇದ್ದರೂ ಕೂಡ ಪಾಲಿಕೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಕಾರ್ಪೊರೇಟರ್ಗಳನ್ನು ಈ ಒಂದು ಕ್ಷೇತ್ರದಿಂದ ಹೊಂದಿರತಕ್ಕಂಥ ಪಕ್ಷ ಅಂತ ಹೇಳಿದ್ರೆ ಅದು JDS ಪಕ್ಷ. ಏನು ವಿಧಾನಸಭಾ ಚುನಾವಣೆಗೆ ಸರಿಯಾದ ಸೂಕ್ತವಾದಂತಹ ಅಭ್ಯರ್ಥಿಯನ್ನು JDS ಇಲ್ಲಿವರೆಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರಣಕ್ಕಾಗಿ 2028 ಚುನಾವಣೆಗೆ ಮೈತ್ರಿ ಏನಾದರೂ ಆದರೆ ಈ ಒಂದು ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯ ಗೆಲುವು ಸತಸಿದ್ಧ. ಹೀಗಾಗಿಯೇ ಏನು BJP ಟಿಕೆಟ್ ಅಥವಾ NDA ಟಿಕೆಟ್ಗಾಗಿ ಇಲ್ಲಿ ಸಾಕಷ್ಟು ಭಾರಿ ಪೈಪೋಟಿ ಕೂಡ ಏರ್ಪಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಈ ಒಂದು ಕ್ಷೇತ್ರದಿಂದ ಮಾಜಿ ಸಂಸದರಾಗಿರ್ತಕ್ಕಂತಹ ಪ್ರತಾಪ್ ಸಿಂಹರವರಿಗೆ ಏನಾದರೂ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಏನು ಮೈಸೂರಿನ ಚಾಮರಾಜ ಕ್ಷೇತ್ರ ಕೂಡ ಒಂದಾಗುವಂತಹದ್ದು ಸತಸಿದ್ಧ. Got it. Thank you, Sandeep. Yes, this is the latest update on ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ. ಅಂದರೆ ಸದ್ಯಕ್ಕೆ ಹೇಗಿದೆ, ಆಮೇಲೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ನಮಗೆ ತುಂಬ ಅರ್ಲಿ ಅನಿಸುತ್ತೆ ಅಲ್ವಾ. ಈಗ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪದಗ್ರಹಣ ಮಾಡಿದ್ದಾರೆ, ಈಗಲೇ ನಾವು ಮುಂದಿನ ಚುನಾವಣೆ ಮಾತಾಡ್ತೀವಿ ಅಂತ. ಹೌದು, ಹಾಗಿದೆ ಪರಿಸ್ಥಿತಿ. ಎಲ್ಲರೂ ಸಿಕ್ಕಾಪಟ್ಟೆ ಹರಿಬರಿಯಲ್ಲಿದ್ದಾರೆ. ಈಗಲೇ ಅವರವರ ಕ್ಷೇತ್ರವನ್ನು ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಜನರನ್ನು ಮನಮುಟ್ಟುವ ನಿಟ್ಟಿನಲ್ಲಿ ಅದಕ್ಕೆ ಸ್ಟ್ರಾಟಜಿ ಅಂತೀವೋ, ಸೇವೆ ಅಂತೀವೋ, ಒಳ್ಳೆ ಇಂಟೆನ್ಷನ್ ಅಂತೀವೋ, ಅದು ಅವರವರಿಗೆ ಬಿಟ್ಟಂಥ ವಿಚಾರ. ಆದರೆ ಚುನಾವಣೆ ಅಂತ ಹೇಳಿದಾಗ ಒಂದು ದೊಡ್ಡ ಸ್ಪರ್ಧೆಯಾಗಿ ಕೂಡ ಹೊರಹೊಮ್ಮಿದೆ. ಹಾಗಾಗಿ ಆ ಸ್ಪರ್ಧೆ ಅದನ್ನು ಬದಿಗೊತ್ತಿ ಪ್ರಾಮಾಣಿಕವಾಗಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಾಡಲ್ಲ ಅಂತಹ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಪ್ರತಿನಿತ್ಯ ತಯಾರಾಗೋಣ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.